ಇನ್ನು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಬೆಳವಣಿಗೆ ನಡೀತಾ ಇದೆ. ಗಿರೀಶ್ ಮಟ್ಟಣ್ಣವರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ರೌಡಿ ಶೀಟರ್ ಅನ್ನ ಪರಿಚಯಿಸಿದಂತಹ ಮಟ್ಟಣ್ಣವರ ವಿರುದ್ಧ ಸ್ವಯಂ ಪ್ರೇರಿತರಾಗಿ ಕೇಸ್ ದಾಖಲಿಸಿಕೊಳ್ಳಲಾಗಿದೆ. ಮಾನವ ಹಕ್ಕು ಆಯೋಗದ ಅಧಿಕಾರಿ ಅಂತ ಮಾಧ್ಯಮದವರ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ರೌಡಿ ಶೀಟರ್ ಅನ್ನು ಪರಿಚಯ ಮಾಡಿದಂತಹ ವಿಚಾರ. ರಾಜ್ಯ ಮಾನವ ಹಕ್ಕುಗಳ ಆಯೋಗ ಈ ಬಗ್ಗೆ ಆದೇಶವನ್ನು ಕೊಟ್ಟಿದೆ. ಕೇಸ್ ದಾಖಲು ಮಾಡಿ ತನಿಖೆಯನ್ನು ಮಾಡೋದಕ್ಕೀಗ ಸೂಚನೆಯನ್ನು ಕೊಟ್ಟಿರೋದು. ದಕ್ಷಿಣ ಕನ್ನಡ ಎಸ್ಪಿಗೆ ಮಾನವ ಹಕ್ಕು ಆಯೋಗ ಸೂಚನೆಯನ್ನು ಕೊಟ್ಟಿದೆ. ಕ್ರಿಮಿನಲ್ ಕೇಸ್ ದಾಖಲು ಮಾಡಿ ತನಿಖೆ ನಡೆಸೋದಕ್ಕೆ ಆದೇಶ ಕೊಡಲಾಗಿದೆ. ಸೆಪ್ಟೆಂಬರ್ 21ರ ಒಳಗೆ ಆಯೋಗಕ್ಕೆ ವರದಿಯನ್ನ ಸಲ್ಲಿಸಬೇಕು ಅಂತ ಕೂಡ ಸೂಚನೆಯನ್ನು ಕೊಡಲಾಗಿದೆ. ಮದನ್ ಬುಗಡಿ ಅನ್ನುವಂತಹ ರೌಡಿ ಶೀಟರ್ ಅನ್ನ ಕರ್ಕೊಂಡು ಬಂದು ಈತ ಮಾನವ ಹಕ್ಕು ಆಯೋಗದ ಅಧಿಕಾರಿ ಅಂತ ಮಾಧ್ಯಮದವರಿಗೆ ಪರಿಚಯವನ್ನ ಮಾಡಿಸಿದಂಥ ವಿಚಾರ ಸಾಕಷ್ಟು ವೈರಲ್ ಆಗಿತ್ತು. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾನವ ಹಕ್ಕು ಆಯೋಗದಿಂದ ದೂರನ್ನ ದಾಖಲಿಸಿಕೊಳ್ಳೋದಕ್ಕೆ ಈಗ ಸೂಚನೆಯನ್ನ ಕೊಡಲಾಗಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಇದೀಗ ಮಟ್ಟಣ್ಣವರಿಗೆ ಮತ್ತೊಂದು ಶಾಕ್. ಈಗ ರೌಡಿ ಶೀಟರ್ ಅನ್ನ ಮಾನವ ಹಕ್ಕು ಆಯೋಗದ ಅಧಿಕಾರಿ ಅಂತ ಪರಿಚಯ ಮಾಡಿರುವಂತ ಕಾರಣಕ್ಕಾಗಿ ಈಗ ದೂರನ್ನು ದಾಖಲು ಮಾಡಿಕೊಳ್ಳೋದಕ್ಕೆ ಸೂಚನೆ ಮಾನವ ಹಕ್ಕು ಆಯೋಗದಿಂದ ಬಂದಿರುವಂತದ್ದು. ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ವಿಚಾರವಾಗಿ? ಅದಕ್ಕರ ಹಿಂದೆ ಏನು ಗಿರೀಶ್ ಮಟ್ಟಣ್ಣ ಏನಿದ್ರು ಅವರು ಏನು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಅಂದ್ರೆ ಅಲ್ಲಿ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಏನು ಒಬ್ಬ ರೌಡಿ ಶೀಟರ್ ಅನ್ನ ತೋರಿಸಿ ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿ ಅಂತ ಹೇಳಿ, ಸರ್ಕಾರಿ ಅಧಿಕಾರಿ ಅಂತ ಹೇಳಿ ಪರಿಚಯ ಮಾಡಿಕೊಂಡು ಮಾಧ್ಯಮಗಳಿಗೆ ಒಂದು ಬೈಟ್ ಅನ್ನು ಕೂಡ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಇದಾದ ಬಳಿಕ ಒಂದಷ್ಟು ಆ ವಿಡಿಯೋ ವೈರಲ್ ಆದ ಬಳಿಕ ಆತ ಒಬ್ಬ ರೌಡಿ ಶೀಟರ್ ಅಂತ ಹೇಳಿ ಗೊತ್ತಾಗಿತ್ತು. ಜೊತೆಗೆ ಈ ಹಿಂದೆ ಏನು ರೌಡಿ ಶೀಟರ್ಗೆ ಕ್ಲಾಸ್ ತೆಗೆದುಕೊಂಡಂತ ಶಶಿಕುಮಾರ್ ಏನು ರೌಡಿ ಶೀಟರ್ಗೆ ಕ್ಲಾಸ್ ತೆಗೆದುಕೊಂಡನ ಆ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಅದಾದ ಬಳಿಕ ಆತ ಒಬ್ಬ ರೌಡಿ ಶೀಟರ್ ಅನ್ನುವಂತ ವಿಚಾರ ಎಲ್ರಿಗೂ ಗೊತ್ತಾಗಿತ್ತು. ಈ ಗಿರೀಶ್ ಮಟ್ಟಣ್ಣ ಏನೊಂದು ಈ ಮಾನವ ಹಕ್ಕು ಆಯೋಗದ ಅಧಿಕಾರಿ ಅಂತ ಹೇಳಿ ಏನು ಹೇಳಿದ್ರು, ಅದರ ವಿರುದ್ಧವಾಗಿ ಸಾಕಷ್ಟು ಆಕ್ರೋಶವು ಕೂಡ ವ್ಯಕ್ತವಾಯಿತು. ಈತ ಬರೀ ಸುಳ್ಳು ಹೇಳ್ತಾನೆ ಅನ್ನುವಂತ ಒಂದಷ್ಟು ವಿಚಾರಗಳು ಕೂಡ ಗೊತ್ತಾಗ್ತಾ ಇತ್ತು. ಇದೀಗ ಸ್ವತಃ ಮಾನವ ಹಕ್ಕುಗಳ ಆಯೋಗಕ್ಕೆ ಒಂದು ದೂರು ಕೂಡ ಬಂದಿತ್ತು ಇದೇ ವಿಚಾರವಾಗಿ. ಇದೀಗ ಈ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಒಂದು ಆದೇಶವನ್ನ ಕೂಡ ಹೊರಡಿಸಿರುವಂತದ್ದು, ಜೊತೆಗೆ ಸ್ವಯಂ ಪ್ರೇರಿತವಾಗಿ ಒಂದು ಕೇಸನ್ನು ಕೂಡ ಅವರಲ್ಲಿ ದಾಖಲು ಮಾಡ್ಕೊಂಡಿರುವಂತದ್ದು. ಅದರ ಜೊತೆಗೆ ಕ್ರಿಮಿನಲ್ ಕೇಸ್ ದಾಖಲು ಮಾಡಿ ಅದರ ಕಂಪ್ಲೀಟ್ ಅಂದ್ರೆ ಅದರ ಒಂದು ವರದಿಯನ್ನು ಕೂಡ ಮಾನವ ಹಕ್ಕುಗಳ ಆಯೋಗಕ್ಕೆ ಕೊಡ್ಬೇಕಾಗಿ ಈಗಾಗಲೇ ಒಂದು ಆದೇಶವನ್ನ ಕೂಡ ಕೊಟ್ಟಿರುವಂತದ್ದು. ಇದನ್ನ ದಕ್ಷಿಣ ಕನ್ನಡ ಎಸ್ಪಿಗೆ ಈಗಾಗಲೇ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಒಂದು ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಒಂದು ಕ್ರಿಮಿನಲ್ ಕೇಸನ್ನು ದಾಖಲು ಮಾಡಿ ಜೊತೆಗೆ ಕೇಸ್ ದಾಖಲಾದ ಕುರಿತು ವರದಿ, ಜೊತೆಗೆ ಅದರ ಕುರಿತಾದಂತಹ ಮಾಹಿತಿ, ಜೊತೆಗೆ 21ನೇ ತಾರೀಕು ಒಳಗಾಗಿ ಎಲ್ಲವನ್ನೂ ಕೂಡ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ ವರದಿಯನ್ನ ನೀಡಬೇಕು ಅಂತೇಳಿ ಈಗಾಗಲೇ ಒಂದು ಆದೇಶವನ್ನು ಕೂಡ ಮಾಡಿರುವಂತದ್ದು. ಮಧುಕರ್. ಓಕೆ, ಥ್ಯಾಂಕ್ ಯು ಹರೀಶ್ ಡೀಟೇಲ್ಸ್ಗೆ. ಇನ್ನು ಮತ್ತೊಂದು ಕಡೆಯಲ್ಲಿ SIT ವಶದಲ್ಲಿರುವಂತಹ ಚಿನ್ನಯ್ಯನ ವಿರುದ್ಧ ಸೌಜನ್ಯ ತಾಯಿ ದೂರನ್ನು ಕೊಟ್ಟಿದ್ದಾರೆ. ಸೌಜನ್ಯ ಶವ ಹೊತ್ತು ಹೋಗಿದ್ದನ್ನು ನಾನು ನೋಡಿದ್ದೀನಿ ಅನ್ನುವಂಥ ವಿಚಾರವನ್ನ ಯೂಟ್ಯೂಬ್ ಒಂದಕ್ಕೆ ನೀಡಿರುವ ಸಂದರ್ಶನದಲ್ಲಿ ಚಿನ್ನಯ್ಯ ಹೇಳ್ಕೊಂಡಿರೋದು. ಚಿನ್ನಯ್ಯ ಯೂಟ್ಯೂಬ್ ಸಂದರ್ಶನವನ್ನು ಆಧರಿಸಿ ಕುಸುಮಾವತಿ ದೂರನ್ನು ಕೊಟ್ಟಿದ್ದಾರೆ. ಸೌಜನ್ಯ ತಾಯಿ ಕೊಟ್ಟ ದೂರಿನ ಪ್ರತಿ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಚಿನ್ನಯ್ಯನನ್ನು ನಾರ್ಕೋ ಅನಾಲಿಸಿಸ್ ಪರೀಕ್ಷೆಗೆ ಒಳಪಡಿಸಿ ಚಿನ್ನಯ್ಯ ಧರ್ಮಸ್ಥಳ ಬಿಡೋದಕ್ಕೆ ಸೌಜನ್ಯ ಕೊಲೆ ನಂತರದ ಘಟನೆ ಕಾರಣ. ಚಿನ್ನಯ್ಯನಿಗೆ ಸೌಜನ್ಯ ಕೊಲೆ ಅಪರಾಧಿಗಳ ಬಗ್ಗೆ ಜ್ಞಾನ ಇದೆ. ಸೌಜನ್ಯ ಸಾವಿನ ನಂತರ ಧರ್ಮಸ್ಥಳ ತೊರೆದೆ ಅಂದಿದ್ದಾನೆ. ಚಿನ್ನಯ್ಯನಿಗೆ ದೇವಸ್ಥಾನದ ಪ್ರಮುಖರು ಬೆದರಿಕೆ ಹಾಕಿದ್ರಂತೆ. ಜೀವ ಭಯದಿಂದ ಧರ್ಮಸ್ಥಳ ಬಿಟ್ಟ ಅಂತ ಚಿನ್ನಯ್ಯ ಅಕ್ಕ ಹೇಳಿದ್ದಾರೆ. ಸೌಜನ್ಯ ಕೇಸ್ ಬಗ್ಗೆ ಬಾಯಿ ಬಿಡದಂತೆ ಬೆದರಿಕೆ ಹಾಕಿದ್ರು ಅಂತ ಹೇಳಿದ್ದಾರೆ. ಚಿನ್ನಯ್ಯ ಅಕ್ಕ ಮಾನವ ಹಕ್ಕುಗಳ ಆಯೋಗಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲ ವಿಚಾರಗಳನ್ನ ದೂರಿನಲ್ಲಿ ಸೌಜನ್ಯ ತಾಯಿ ಕುಸುಮಾವತಿಯವರು ಉಲ್ಲೇಖವನ್ನು ಮಾಡಿದ್ದಾರೆ. ಆ ಪ್ರತಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸೌಜನ್ಯ ತಾಯಿ SITಗೆ ಕೊಟ್ಟಿರುವಂತಹ ದೂರಿನ ಪ್ರತಿ ಇದು. ಚಿನ್ನಯ್ಯ ಯೂಟ್ಯೂಬ್ ಸಂದರ್ಶನವನ್ನ ಆಧರಿಸಿ ಕುಸುಮಾವತಿ ದೂರನ್ನ ಕೊಟ್ಟಿದ್ದಾರೆ. ಆ ಪ್ರತಿ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ, ಅದನ್ನು ನೀವು ನೋಡ್ತಾ ಇದ್ದೀರಿ. ಸೌಜನ್ಯ ತಾಯಿ ಕೊಟ್ಟ ದೂರಿನ ಪ್ರತಿ ಲಭ್ಯ ಆಗಿದೆ. ಈ ದೂರಿನಲ್ಲಿ ಚಿನ್ನಯ್ಯನನ್ನ ನಾರ್ಕೋ ಅನಾಲಿಸಿಸ್ ಪರೀಕ್ಷೆಗೆ ಒಳಪಡಿಸಿ ಅಂತ ಆಗ್ರಹಿಸಲಾಗಿದೆ.
ಚಿನ್ನಯ್ಯ ಧರ್ಮಸ್ಥಳ ಬಿಡೋದಿಕ್ಕೆ ಸೌಜನ್ಯ ಕೊಲೆ ನಂತರದ ಘಟನೆ ಕಾರಣ. ಚಿನ್ನಯ್ಯನಿಗೆ ಸೌಜನ್ಯ ಕೊಲೆ ಅಪರಾಧಿಗಳ ಬಗ್ಗೆ ಜ್ಞಾನ ಇದೆ ಅನ್ನೋದನ್ನು ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ನೀವು SIT ಇಂದ ಹಿಂಬರಹವನ್ನು ಕೂಡ ಕೊಡಲಾಗಿದೆ. ಅದರ ಪ್ರತಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸೌಜನ್ಯ ತಾಯಿ ಕೊಟ್ಟಿರುವ ದೂರಿಗೆ ಹಿಂಬರಹವನ್ನ ಬರೆದುಕೊಟ್ಟಿದ್ದಾರೆ. ಅದರ ಪ್ರತಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸೌಜನ್ಯ ಹೆಣ ಸಿಕ್ಕ ಸ್ಥಳದಲ್ಲಿ ಹೆಣಗಳನ್ನು ಹೂತಿದ್ದೆ ಅಂತ ಚಿನ್ನಯ್ಯ ಹೇಳಿದ್ದಾನೆ. ಸಂದರ್ಶನವೊಂದರಲ್ಲಿ ಚಿನ್ನಯ್ಯ ಈ ಬಗ್ಗೆ ವಿವರವಾಗಿ ಮಾತನಾಡಿದ್ದಾನೆ. ಅವುಗಳೆಲ್ಲವನ್ನು ಕೂಡ ಉಲ್ಲೇಖಿಸಿ ದೂರನ್ನ ಕೊಟ್ಟಿರೋದು ಸೌಜನ್ಯ ತಾಯಿ ಕುಸುಮಾವತಿಯವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.